ಭಕ್ತರಳ್ಳಿಯಲ್ಲಿ ಶಾಂತಿಯುತ ಚುನಾವಣೆ. ಜೆಡಿಎಸ್ ಬೆಂಬಲಿತ ಅಶ್ವಿನಿ ಮತ್ತು ಮಂಜುನಾಥ್ ಅವಿರೋಧವಾಗಿ ಆಯ್ಕೆ. ಶಿಡ್ಲಘಟ್ಟ ತಾಲೂಕಿನ ಭಕ್ತರಳ್ಳಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ಇಲ್ಲಿಯ ಚುನಾವಣೆಗಳು ಪ್ರತಿಷ್ಠೆಯ ಕದನದಂತೆ ಇರಬೇಕೆಂಬ ಅಪೋಹಗಳ ಮಧ್ಯೆ ಈ ಬಾರಿ ಶಾಂತಿಯುತವಾಗಿ ಮುಕ್ತಾಯಗೊಂಡು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ನ ಗೆಲುವು. ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನಡೆದ ತೀವ್ರ ಸ್ಪರ್ಧೆ ಲಾಟರಿ ಮೂಲಕ ಜೆಡಿಎಸ್ನ ಸೋಮಶೇಖರ್ ಗೆಲುವಿಗೆ ಕಾರಣವಾಗಿತ್ತು. ಅಕ್ರಮ ಚುನಾವಣೆ ನಡೆದಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಚಿದಾನಂದ ಮೂರ್ತಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿ ಮರುಚುನಾವಣೆ ಮಾಡುತ್ತೇನೆ ಎಂದು ಚಾಲೆಂಜ್ ಮಾಡಿದರು. ಇಂದು ಹೈಕೋರ್ಟ್ನಲ್ಲಿ ಹಾಜರಾಗಲು ತಿಳಿಸಿದರು. ಅಭ್ಯರ್ಥಿಗಳು ನೋಟಿಸ್ ಸ್ವೀಕರಿಸದಿರುವ ಕಾರಣ ಈ ಪ್ರಕರಣವನ್ನು ಮುಂದೂಡಲಾಗಿದೆ. ಇಡೀ ತಾಲೂಕಿನ ಗಮನ ಭಕ್ತರಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆ ಮೇಲೆ ಇತ್ತು. ಇಂದು ಹೈಕೋರ್ಟ್ನಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ತಡೆಯಲು ಚಾಲೆಂಜ್ ಮಾಡಿದ್ದಾರೆ ಎಂಬ ಸುದ್ದಿ ಜನರಲ್ಲೂ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಚುನಾವಣೆ ಯಾವುದೇ ಅಡೆತಡೆಗಳಿಲ್ಲದೆ ಶಾಂತಿಯುತವಾಗಿ ಮುಗಿಯಿತು. ಚುನಾವಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತು. ಭಕ್ತರಳ್ಳಿ ಪ್ರದೇಶದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಎಂ ನೇತೃತ್ವದಲ್ಲಿ ಪೊಲೀಸ್ ತಂಡ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿತು. ತಾಲೂಕಿನ ತೀವ್ರ ನಿಗಾ ಘಟಕದಿಂದ ಸ್ಥಳವನ್ನು ಹದ್ದಿನ ಕಣ್ಣಿಟ್ಟು ಬಂದೋಬಸ್ತ್ ನೀಡಲಾಗಿತ್ತು. ಅಧ್ಯಕ್ಷರಾಗಿ ಆಯ್ಕೆಯಾದ ಅಶ್ವಿನಿ ತಮ್ಮ ಆಯ್ಕೆಗೆ ಸಹಕರಿಸಿದ ಜೆಡಿಎಸ್ ಪಕ್ಷದ ನಾಯಕರಿಗೆ ಧನ್ಯವಾದಗಳು ವ್ಯಕ್ತಪಡಿಸುತ್ತಾ, ಭಕ್ತರಳ್ಳಿ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಅಭಿವೃದ್ಧಿಗೆ ನನ್ನ ಸಂಪೂರ್ಣ ಶ್ರಮ ನೀಡುತ್ತೇನೆ ಎಂದು ಹೇಳಿದರು. ನಾನು ಆಯ್ಕೆ ಮಾಡಿ ಎಲ್ಲರೂ ಚೆನ್ನಾಗಿ ನನಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಎಲ್ಲರೂ ನನಗೆ ಜೊತೆಯಾಗಿ ಸಾಥ್ ಕೊಟ್ಟು ಸಹಾಯ ಮಾಡಿ ಇವಾಗ ಈ ಅಧ್ಯಕ್ಷ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಜೆಡಿಎಸ್ ಪಕ್ಷದವರು ಎಲ್ಲನೂ ಹಂಗೆ ಅವರು ಮಾತಂಗೆ ನಾನು ನಡ್ಸ್ಕೊಂಡು ಹೋಗ್ತೀನಿ. ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿರೋದ್ರಿಂದ ನಾನು ಅವ್ರಿಗೆ ಆ ಥರನೇ ಸಹಾಯ ಮಾಡ್ಕೊಂಡು ಹೋಗ್ತೀನಿ. ಇಷ್ಟನ್ನು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ಅಭಿನಂದನೆಗಳು. ಇನ್ನು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್, ನಮ್ಮ ಶಾಸಕರಾದ BN ರವಿಕುಮಾರ್ ಅವರ ಮಾರ್ಗದರ್ಶನ ಹಾಗೂ ಜನರ ವಿಶ್ವಾಸದಿಂದ ಅವಿರೋಧ ಆಯ್ಕೆಯಾಗಿದ್ದೇನೆ. ಹಳ್ಳಿಗಳ ಅಭಿವೃದ್ಧಿಗೆ ನಾನು ಯಾವತ್ತೂ ಬದ್ಧನಾಗಿರುತ್ತೇನೆ ಎಂದು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು. ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಶಾಸಕರಾದ BN ರವಿಕುಮಾರ್ ಆಶೀರ್ವಾದ ಹಾಗೂ ನಮ್ಮ JDS ಕಾರ್ಯಕರ್ತರು ನನ್ನ ತಂದೆ ತಾಯಿಗೆ ಆಶೀರ್ವಾದ ಇವತ್ತು ನಮ್ಮ ಸ್ಥಾನದಲ್ಲಿ ಕೂರಿಸಿದ್ದಾರೆ. ನಾವು ಭಕ್ತರಳ್ಳಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಆಮೇಲೆ ನಮ್ಮ ಪಂಚಾಯತಿಯಲ್ಲಿ ಏನು ವಿಧಾನ ಬರುತ್ತೆ ಅದು ಜನಸಾಮಾನ್ಯರಲ್ಲಿ ಸೇರಿಸ್ತೀವಿ. ಇಷ್ಟೊಂದು ಹೇಳಲು ಅವಕಾಶ ಮಾಡಿಕೊಟ್ಟ ಚುನಾವಣಾ ಅಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಜವಾಬ್ದಾರಿ ವಹಿಸಿದ್ದು, ಜಿಲ್ಲಾಧಿಕಾರಿಗಳ ಆದೇಶದಂತೆ ಭಕ್ತರಳ್ಳಿ ಪಂಚಾಯಿತಿಗೆ ಹಿಂದುಳಿದ ವರ್ಗ ಮಹಿಳಾ ಮೀಸಲು ಸ್ಥಾನಕ್ಕೆ ಅಶ್ವಿನಿ ಮತ್ತು ಸಾಮಾನ್ಯ ವರ್ಗ ಮೀಸಲು ಸ್ಥಾನಕ್ಕೆ ಮಂಜುನಾಥ್ ಅವರ ನಾಮಪತ್ರಗಳು ಸಲ್ಲಿಸಲ್ಪಟ್ಟಿದ್ದವು. ಇಬ್ಬರು ಮಾತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂಜನ್ ಕುಮಾರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್, BA ರಮೇಶ್, ರಾಮಚಂದ್ರಪ್ಪ, ನಾರಾಯಣಸ್ವಾಮಿ, ಮುನಿರಾಜು, ಸೋಮಶೇಖರ್, ಆನಂದ್ ಕುಮಾರ್, ತೊಟ್ಲಗಾನಹಳ್ಳಿ ಮಧು, ವಿಜಯ್ ಕುಮಾರ್, ಮುನೇಗೌಡ, ವೆಂಕಟೇಶ್, ಕೇಶವಪ್ಪ, ನಾರಾಯಣಸ್ವಾಮಿ ಮುಖಂಡರಾದ ಇತರರು ಹಾಜರಿದ್ದರು. ವರದಿ ಗೊರಮಡುಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಆಯ್ತಣ್ಣ.